ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 30-40 ಕಾರ್ನರ್ ಸೈಟಲ್ಲಿ ತ್ರಿಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ. ಇದರಲ್ಲಿ 4 BHK ಇದೆ. ಕೆಳಗಡೆ ಅಂಗಡಿ ಮಳಿಗೆನೂ ಇದೆ. 3 ಅಂಗಡಿ ಇದೆ. 3 ಅಂಗಡಿಯಿಂದನೇ 14,000 ರೂಪಾಯಿ ಬಾಡಿಗೆ ಬರ್ತಾಯಿದೆ. ಬಟ್ ಇವರು ಬಾಡಿಗೆ ಜಾಸ್ತಿ ಮಾಡಿಲ್ಲ ಇನ್ನೂವರೆಗೂ. ಬಾಡಿಗೆ ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಬರ್ತಿದೆ. ಮೇಲ್ಗಡೆ 4 BHK, ಕೆಳಗಡೆ ಇದು ನೋಡಿ ಕಾರ್ ಪಾರ್ಕಿಂಗ್. ಇದು 2 ಕಾರ್ ನಿಲ್ಲಿಸ್ಕೋಬೋದು ನೋಡಿ. ಇದು ಮೇಲ್ಗಡೆ ಡೋರ್ ಕಾಣ್ತಾ ಇದ್ದಿಲ್ಲ. ಇದರ ಒಳಗಡೆ ಒಂದು ರೂಮು, ಅಟ್ಯಾಚ್ ಬಾತ್ರೂಮು, ಮತ್ತು ಇನ್ನೂ ಒಳಗಡೆ ಹೋದರೆ ಅಂಗಡಿಗಳು ಎಂಟ್ರೆನ್ಸ್ ಇದೆ. ಬ್ಯಾಕ್ ಸೈಡಿಂದ ಅಂಗಡಿಗಳು ಕೊಟ್ಟಿರೋದು, ಒಳಗಡೆಯಿಂದನೂ ಎಂಟ್ರೆನ್ಸ್ ಇದೆ ಇದಕ್ಕೆ. ಈ ಅಂಗಡಿಯಲ್ಲಿ ಇರ್ತಾರಲ್ಲ ಅವ್ರಿಗೆ ಎಲ್ಲ ಕೆಳಗಡೆ ಒಂದು ಬಾತ್ರೂಮ್ ಮಾಡಿದ್ದಾರೆ. ಎಲ್ಲರದು ಸಪ್ರೇಟ್ ಎಲೆಕ್ಟ್ರಿಕ್ ಮೀಟ್ರ್ ಹಾಕಿದ್ದಾರೆ. ಎಲ್ಲರದು ಮೋಟ್ರ್ ಮತ್ತು UPS ಎಲ್ಲ ಇಟ್ಕೋಬೋದು ಅಲ್ಲಿ. ಈಗ ಫಸ್ಟ್ ಫ್ಲೋರ್ ಮೇಲೆ ಬಂದಿದ್ದೀನಿ. ಫಸ್ಟ್ ಫ್ಲೋರ್ ಬಂದು ಇದಕ್ಕೆ ಎಂಟ್ರೆನ್ಸ್ ತಗೊಳ್ತಾ ಇದ್ದೀನಿ. ನೋಡಿ, ಇದು ಡೋರ್ ಇದೆಯಲ್ಲ, ಇದು ಹ್ಯಾಂಡ್ ಮೇಡ್. ಇದು ಕಾರ್ವಿಂಗ್ ಆ ಮಿಷಿನಲ್ಲಿ ಮಾಡ್ತಾರಲ್ಲ, ಅದು ಸರಿಗೆ ಬರೋಲ್ಲ, ರೌಂಡ್ ಆಗಿಬಿಡ್ತದೆ. ಇದು ಶಾರ್ಪ್ ಆಗಿರ್ತದೆ, ಸ್ವಲ್ಪ ನೋಡೋಕ್ಕೆ ಲುಕ್ ಇರ್ತದೆ ಈ ಥರ ಕಾರ್ವಿಂಗ್. ಇವರು ಅವ್ರಿಗೋಸ್ಕರ ಅಂತಲೇ ಹೇಳ್ಬಿಟ್ಟು ಮಾಡಿಸಿರೋದು, ಕೆಲಸದವ್ರಿಗೆ ಹೇಳ್ಬಿಟ್ಟು ಮಾಡಿಸಿರೋದು. ನೋಡಿ, ಫಾಲ್ಸ್ ಸೀಲಿಂಗ್ ಈ ಥರ ಇದೆ. ಇದು ವರಾಂಡ. ಇದು ಹೊರಗಡೆಯಿಂದ ಬಂದರೆ ಕೂತ್ಕೊಂಡು ಮಾತಾಡೋದಕ್ಕೆಲ್ಲ ವರಾಂಡ ಮಾಡಿದ್ದಾರೆ. 30-40 ಕಾರ್ನರ್ ಮನೆ, 3 ಶಾಪ್ಸ್ ಇದೆ. ನೋಡಿ ಕಾರ್ವಿಂಗ್ ಎಷ್ಟು ನೀಟಾಗಿದೆ. ಫುಲ್ 100% ಟೀಕ್ ಹಾಕಿರೋದು ಡೋರ್ ವಿಂಡೋಸ್ಗೆಲ್ಲ. ಈ ಮನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಫುಲ್ ನೋಡಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಕ್ಲಿಪ್ಸ್ ಹಾಕಿದ್ದೆ ನೋಡಿ, ಅದೆಲ್ಲ ಇದ್ರದ್ದೇ ಕ್ಲಿಪ್ಸ್ ಹಾಕಿರೋದು. ಈಗ ಫುಲ್ ಡೀಟೇಲ್ಸ್ ಸಮೇತ ಹೇಳ್ತಾ ಇದ್ದೀನಿ ನೋಡಿ. ಇದು ಎಲ್ಲ ಗ್ರಾನೈಟ್ ಸ್ಲ್ಯಾಬ್ಸ್ ಹಾಕಿರೋದು, ಪೀಸಸ್ ಯಾವುದೂ ಇಲ್ಲ. ಲೀವಿಂಗ್ ಇದು. ಇದರದ್ದು ಬೆಲೆ ಹೇಳ್ತಾರೆ 2.5 ಕೋಟಿ. ಫುಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಎಲ್ಲೂ ಜಾಗ ಬಿಟ್ಟಿಲ್ಲ. ಪಾರ್ಕ್ ಫೇಸಿಂಗ್ ಇದೆ. ಚಾಮುಂಡಿ ಬೆಟ್ಟದ ವ್ಯೂ ಚೆನ್ನಾಗಿದೆ. ಒಳ್ಳೆ ಆಕ್ಸಿಜನ್ ಇದೆ ಈ ಸರೌಂಡಿಂಗಲ್ಲಿ. ಮೈಸೂರಿಗೂ ಜಾಸ್ತಿ ದೂರ ಇಲ್ಲ. ಮೈಸೂರು ಸಿಟಿ ಸೆಂಟ್ರಿಂದ 6 ಕಿಲೋಮೀಟ್ರ್ ಆಗ್ಬೋದು. ಕೆಲಸ ಭಾಳ ನೀಟಾಗಿ ಮಾಡಿದ್ದಾರೆ ನೋಡಿದ್ದೆ. ಲೀವಿಂಗ್ಗೆ ತೋರಿಸ್ತಾರೆ. ಇದು ಇಲ್ಲಿ ಡಬಲ್ ಹಿಟ್ RCC ಮಾಡಿದ್ದಾರೆ. ಬೆಡ್ರೂಮ್ಸ್ಗೆಲ್ಲ ಕಾಟ್ಸ್ ಹಾಕಿದ್ದಾರೆ, ಬಾಕ್ಸ್ ಟೈಪ್ ಕಾಟ್ಸ್ ನೋಡಿ. ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ ಕೇಸ್ ಈ ಕಡೆನೇ ತಗೊಂಡು ಹೋಗಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ UPS ಮತ್ತು ಹಳೆ ಸಾಮಾನೇನ ಇದ್ದರೆ ಇಟ್ಕೊಳ್ಳೋದಕ್ಕೆಲ್ಲ ವಾರ್ಡ್ರೋಬ್ ಮಾಡಿದ್ದಾರೆ. ನೋಡಿ, ಎದುರುಗಡೆ ಪೂಜಾ ರೂಮ್, ರೈಟ್ ಸೈಡ್ಗೆ ಕಿಚನ್, ಲೆಫ್ಟ್ ಸೈಡ್ಗೆ ಡೈನಿಂಗ್ ಹಾಲ್ ಬರ್ತದೆ. ಈ ವುಡ್ಡೆಲ್ಲ ಫಸ್ಟ್ ಕ್ವಾಲಿಟಿಲೇ ಯೂಸ್ ಮಾಡಿರೋದು, ಟೀಕ್ ವುಡ್. ಈ ವಿಗ್ರಹ ಕಂಪ್ಲೀಟ್ ಟೀಕ್ ವುಡ್ಡಲ್ಲೇ ಮಾಡಿಸಿರೋದು. ಮತ್ತು ಕಾರ್ವಿಂಗ್ ನೋಡಿ ಈ ಥರ ಇರಬೇಕು. ಕೈಯಿಂದ ಮಾಡಿದ್ರೆ ಈ ಥರ ಬರುತ್ತೆ. ಆ ಮೆಷಿನ್ ಕಾರ್ವಿಂಗ್ ಮಾಡಿಸಿದ್ರೆ ಅದು ಮೇಲ್ಗಡೆ ರೌಂಡ್ ಬಂದುಬಿಡ್ತದೆ.
ನೋಡಿ ಇಂಚಸ್ ಎಲ್ಲ ಫುಲ್ ಬ್ರಾಸ್ತೆ ಹಾಕಿರೋದು. ಇದು 3 ವರ್ಷ ಹಳೆ ಮನೆ, ಬಟ್ ಯೂಸ್ ಮಾಡಿಲ್ಲ ಇವರು ಜಾಸ್ತಿ. ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು, ಬೇರೆ ಯಾರೂ ಇರಲಿಲ್ಲ. ಇವ್ರ ತಂದೆ ತಾಯಿ ಹೊರಗಡೆ ಇದ್ದಾರಂತೆ, ಬೇರೆ ಕಡೆ ಊರ ಕಡೆ. ಸೊ ಅವರು ಸಿಟಿ ಕಡೆ ಬರೋಕ್ಕಿಲ್ಲ ಹಂಗಂತ ಅವರು. ಸೊ ಇವರು ತಂದೆ ತಾಯಿನೇ ಬರ್ತಾಯಿಲ್ಲ ಅಂದ್ಬಿಟ್ಟು ಅವ್ರ ಹತ್ರನೇ ಇವ್ರು ಹೊರ್ಟೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಮನೆ ಕೊಡ್ತಾ ಇರೋದು. ಮನೆ ಬಾಡಿಗೆಗೂ ಕೊಡೋಕ್ಕೆ ಇಷ್ಟ ಇಲ್ಲ ಇವರಿಗೆ, ಆ ಥರ ಮನೆ ಚೆನ್ನಾಗಿ ಮಾಡಿದ್ದಾರೆ. ಕಿಚನ್ಗೂ ಕೂಡ ಫ್ಯಾನ್ಸಿ ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಚಿಮ್ನಿ ಹಾಕಿದ್ದಾರೆ, ಗ್ಯಾಸ್ ಸ್ಟೋವ್ ಅಲ್ಲೇ ಫಿಕ್ಸ್ ಮಾಡಿದ್ದಾರೆ. ನೋಡಿ ಇದೆಲ್ಲ ವಾರ್ಡ್ರೋಬ್ಸ್, ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಒಂಥರ ಮ್ಯಾಚಿಂಗ್ ಬೇರೆ ಥರ ಮಾಡಿದ್ದಾರೆ. ನೋಡಿ ಕಲರ್ ಮ್ಯಾಚಿಂಗ್ ಎಲ್ಲ ಡಿಫ್ರೆಂಟ್ ಟೈಪಲ್ಲಿ ಮಾಡಿದ್ದಾರೆ. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಈ ಶಾಪ್ಸ್ದು ಬಾಡಿಗೆ 3 ಶಾಪ್ಸ್ ಇದೆ. 3 ಶಾಪ್ಗೆ ಬಾಡಿಗೆ ಒಂದು 3-4 ವರ್ಷದಿಂದನೂ ಜಾಸ್ತಿ ಮಾಡಿಲ್ವಂತ ಇವರು. ಅದಕ್ಕೆ ಈ ಸತಿ ಜಾಸ್ತಿ ಮಾಡಿದ್ರೆ ಅದು ಮಾಡ್ಬೋದಾಗಿತ್ತು, ಬಟ್ ಸೇಲ್ ಮಾಡೋ ಉದ್ದೇಶದಿಂದ ಅವ್ರು ಯಾಕೆ ಜಾಸ್ತಿ ಮಾಡಬೇಕು ಅಂತ ಮಾಡಿಲ್ಲ ಇವರು. ಜಾಸ್ತಿ ಮಾಡಿದ್ರೆ ಇನ್ನೂ ಒಂದು 3,000 ರೂಪಾಯಿ ಎಕ್ಸ್ಟ್ರಾ ಬರ್ತದೆ ಪ್ರತಿ ತಿಂಗಳು. ನೋಡಿ ಈ ಕಡೆದು ಡೈನಿಂಗ್ ಹಾಲ್. ಫಾಲ್ ಸೀಲಿಂಗ್ ಎಲ್ಲ ಸಿಂಪಲಾಗಿ ಮಾಡಿದ್ದಾರೆ. ಕಾಟನ್ ರಾಡ್ಸ್ ಎಲ್ಲ ಕಡೆನೂ ಇದೆ. ಸೈಟ್ ಕಾರ್ನರ್ ಇರೋದ್ರಿಂದ ಎಲ್ಲೂ ಜಾಸ್ತಿ ವೇಸ್ಟ್ ಮಾಡಿಲ್ಲ ಇವರು. ವಾಶ್ ಬೇಸಿನ್ ಇದೆಲ್ಲ ಡೈನಿಂಗ್ ಹಾಲ್ ತೋರಿಸ್ತಾ ಇರೋದು. ಕಾಮನ್ ಬಾತ್ರೂಮ್. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಕಾಮನ್ ಬಾತ್ರೂಮು, ಇಂಡಿಯನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ ಇದಕ್ಕೆ. ನಲ್ಲಿ ಎಲ್ಲ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿರೋದು. ಟೀಕ್ ವುಡ್ನು ಅಷ್ಟೇ ಫಸ್ಟ್ ಕ್ವಾಲಿಟಿದು ಟೀಕ್ ಹಾಕಿರೋದು. ಅಂದರೆ ಇದು ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ನೋಡಿ ಕಾಟಿದೆ, ಕಾಟ್ ಫಿಕ್ಸ್ ಮಾಡಿದ್ದಾರೆ, ಬಾಕ್ಸ್ ಟೈಪ್ ಕಾಟ್. ಇದು ಓಪನ್ ಐತಿದೆ. ಎಲ್ಲ ಸಾಮಾನು ಏನಿದೆ ಹಳೇದು ಎಲ್ಲ ಇಟ್ಬಿಟ್ಟು ಬೇಕಾದ್ರೆ ಮುಚ್ಚಿಬಿಡ್ಬೋದು. ಗಾಳಿ ಬೆಳಕಂತೂ ಎಲ್ಲ ಕಡೆ ಚೆನ್ನಾಗಿದೆ, ಯಾಕಂದರೆ ಕಾರ್ನರ್ ಇದೆ. ಎಲ್ಲ ಕಡೆನೂ 2 ಕಡೆನೂ ರೋಡ್ ಬರುತ್ತಲ್ಲ. ಚಾಮುಂಡಿ ಬೆಟ್ಟಕ್ಕೆ ನಿಯರೆಸ್ಟ್ ಇದು.
ಮತ್ತು ಮೈಸೂರು ಸಿಟಿ ಸೆಂಟ್ರಿಂದ 6 ಕಿಲೋಮೀಟ್ರ್ ಅಥವಾ 6.5 ಕಿಲೋಮೀಟ್ರ್ ಬರ್ಬೋದು, ಅದಕ್ಕಿಂತ ಜಾಸ್ತಿ ಇಲ್ಲ. ನೇಚರು ಚೆನ್ನಾಗಿದೆ, ಸಿಟಿಗೂ ಹತ್ತಿರ ಇದೆ. ಅಟ್ಯಾಚ್ ಬಾತ್ರೂಮ್, ಗ್ರೌಂಡ್ ಫ್ಲೋರ್ ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ಗೆ ವೆಸ್ಟರ್ನ್ ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲ ಜಾಗ್ವಾರ್ ನಲ್ಲಿಗಳು. ನೋಡಿ, ಇದನ್ನು ಜಾಗ್ವಾರ್ ವಾಶ್ ಬೇಸಿನ್, ನಲ್ಲಿನೂ ಜಾಗ್ವಾರೇನೆ. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ಮೇಲೆ 2 ಬೆಡ್ರೂಮು, ಸೆಕೆಂಡ್ ಫ್ಲೋರ್ ಮೇಲೆ 1 ಬೆಡ್ರೂಮು. ಇದು ಫಸ್ಟ್ ಫ್ಲೋರ್ ತೋರಿಸ್ತಾ ಇರೋದು. ಈ ಜೂಮರ್ ಕೆಳಗಡೆನ ತೋರಿಸೋದಲ್ಲ, ಅದು ಎರಡನೇ ಬೆಡ್ರೂಮ್. ಇದು ನೋಡಿ, ಇದಕ್ಕೂ ಕಾಟ್ ಹಾಕಿದ್ದಾರೆ. ಫಾಲ್ ಸೀಲಿಂಗ್ ಕೆಲಸನೂ ಮಾಡಿದ್ದಾರೆ. ಕಟನ್ ರಾಡ್ಸ್, ಫ್ಯಾನ್ಸಿ ಫಿಟ್ಟಿಂಗ್ಸ್ ಇದೆಲ್ಲನೂ ಮಾಡಿದ್ದಾರೆ. ಮತ್ತು ನೀಟ್ ವರ್ಕ್ ಮಾಡಿಸಿದ್ದಾರೆ. ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ದಾರೆ. ನೋಡಿ, ಈ ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಡ್ರೆಸ್ಸಿಂಗ್ ಟೇಬಲ್ ಮತ್ತು ಬಾಲ್ಕನಿನೂ ಇದೆ ಈ ರೂಮ್ಗೆ. ಅಟ್ಯಾಚ್ ಬಾತ್ರೂಮ್. ನೋಡಿ, ವಾಶ್ ಟಬ್, ಇದು ವಾಶ್ ಬಾತ್. ಬಾತ್ ಟಬ್ಬು ಕೂಡ ಜಾಗ್ವಾರಲ್ಲೇ ಹಾಕಿದ್ದಾರೆ. ನೋಡಿ, ಬಾಲ್ಕನಿ ಇದು. ಫುಲ್ಲಿ ಡೆವಲಪ್ಡ್ ಏರಿಯಾ. ಒಂದು ಕಡೆ ಫುಲ್ಲು ಫಾರೆಸ್ಟ್ ಥರ ಕಾಣ್ತಿದೆ, ಬೆಟ್ಟದ ವ್ಯೂ ಮತ್ತು ಪಾರ್ಕ್ ಇದೆಲ್ಲ. ಇನ್ನೊಂದು ಕಡೆ ಫುಲ್ಲು ಮನೆಗಳಿರೋದು ಜಾಸ್ತಿ. ನೋಡಿ, ಇದೆಲ್ಲ ಕಾರ್ವಿಂಗ್, ಕೈಯಿಂದ ಮಾಡಿದ್ರೆ ಈ ಥರ ಬರ್ತಿದೆ. ಮೂರನೇ ಬೆಡ್ರೂಮ್ ಇದು. ಕಂಪ್ಲೀಟ್ ವಾರ್ಡ್ರೋಬ್ ಇದು. ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಇದಕ್ಕೂ ಕಾಟ್ ಇದೆ. ಇದನ್ನು ಬಾಕ್ಸ್ ಟೈಪ್ ಕಾಟ್.
ಇದು ಮಾಸ್ಟರ್ ಬೆಡ್ರೂಮು. ಇದು 3ನೇ ಬೆಡ್ರೂಮ್ ತೋರಿಸ್ತಾರೆ. ಇದರ ಮೇಲ್ಗಡೆ ಫ್ಲೋರಲ್ಲಿ ಕಿಡ್ಸ್ ರೂಮ್ ಅಂತ ಇದೆ. ಅಟ್ಯಾಚ್ ಬಾತ್ರೂಮ್. ಒಂದು ಬೆಡ್ರೂಮ್ಗೆ ಮಾತ್ರ ಕೆಳಗಡೆ ಕಾಮನ್ ಬಾತ್ರೂಮ್ ಇದೆಯಲ್ಲ, ಅದು ಇಂಡಿಯನ್ ಟಾಯ್ಲೆಟ್ ಕೊಟ್ಟಿರೋದು. ಮಿಕ್ಕಿದೆಲ್ಲ ವೆಸ್ಟರ್ನೇ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಜಾಗ್ವಾರ್ದೆ. ಬಾಲ್ಕನಿ. ಇದು ಈಗ ಸೆಕೆಂಡ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಇದೊಂದು ಕಿಡ್ಸ್ ರೂಮ್ ಅಂತ ಮಾಡಿದ್ದಾರೆ. ಇದು ಓದ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇಲ್ಲಿ ಡೆಸ್ಕ್, ಪುಸ್ತಕ ಇಟ್ಕೊಳ್ಳೋದಕ್ಕೆಲ್ಲ ರ್ಯಾಕ್ಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಇದೆ, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ರಾಫ್ಟು ಕೂಡ ಇದೆ. ಇದು ಮೇಲ್ಗಡೆ ಥರ್ಡ್ ಫ್ಲೋರಲ್ಲಿ ಬಂದರೆ, ಸೆಕೆಂಡ್ ಫ್ಲೋರಲ್ಲಿ ನೋಡಿ ವ್ಯೂ ಈ ಥರ ಇದೆ. ಚಾಮುಂಡಿ ಬೆಟ್ಟದ್ದು ವ್ಯೂ ಕಾಣ್ತಾ ಇದೆ. ಪಾರ್ಕ್ ಎಲ್ಲ ಫಾರೆಸ್ಟ್ ಥರ ಕಾಣ್ತಾ ಇದೆ ನೋಡಿ. ಇದು 40 ಫೀಟ್ ರೋಡ್, ಇದು ದೊಡ್ಡ ರೋಡು. ಆಮೇಲೆ ಫುಲ್ ಡೆವಲಪ್ ಆಗಿದೆ ಆಜುಬಾಜು ಎಲ್ಲ. ಮೈಸೂರು ಸೆಂಟ್ರಿಂದ 6 ತಪ್ಪಿದ್ರೆ 6:15 ಬರ್ಬೋದು ನೋಡಿ. ಪಾರ್ಟಿ ಗಿಟಿ ಮಾಡೋದಕ್ಕೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ಈ ಮಂಗಳೂರು ಕಡೆ ಸುಮಾರು ಈ ಥರದ ಹಾಕ್ಕೊಂಡು ಇರ್ತಾರೆ, ಹಟ್ ಆ ಥರ ಮಾಡಿದ್ದಾರೆ ನೋಡಿ. ಮನೆಗಳೆಲ್ಲ ಡೆವಲಪ್ ಆಗಿರೋದು ಏರಿಯಾ ಈ ಥರ ಇದೆ. 2.5 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. %100% ಆಕ್ಸಿಜನ್ ಜಾಸ್ತಿ ಇಲ್ಲಿರೋದು. ವಾಹನದ್ದು ಹೊಗೆ ಗಿಗೆ ಏನೂ ಇಲ್ಲ ನೋಡಿ. ಹೊರಗಡೆ ಬಂದಾಗ ಪಾರ್ಟಿ ಗಿಟಿ ಮಾಡಿದ್ರೆ ಮತ್ತು ಬಟ್ಟೆ ಒಣಗಕ್ಕೆ ಹಾಕಿದ್ರೆ ವಾಷಿಂಗ್ ಮಿಷಿನೆಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಪ್ರಾವಿಷನ್ ಇದೆ. ಈಗ ಥರ್ಡ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಥರ್ಡ್ ಫ್ಲೋರ್ ಮೇಲೆ ಹೋಗಿ ನೋಡಿ, ಹೊರಗಡೆದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಮಂಗಳೂರು ಟೈಲ್ಸ್ ಈ ಥರ ಹಾಕಿ ಪಾರ್ಟಿ ಹಾಲ್ ಮಾಡಿರೋದು. ಸೋಲಾರು ಹಾಕಿದ್ದಾರೆ ನೋಡಿ. 1000 ಲೀಟ್ರದ್ದು ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ ನೋಡಿ. ಚಾಮುಂಡಿ ಬೆಟ್ಟದ ವ್ಯೂ ಹೆಂಗೆ ಕಾಣ್ತಾ ಇದೆ. ಇಲ್ಲಿದು ಗಾಳಿ ಬಂದರೆ ಮನೆ ಒಳಗಡೆ ಎಲ್ಲ ಒಳ್ಳೆ, ಎಷ್ಟೇ ರೋಗ ಇದ್ರೂ ಎಲ್ಲ ಅವಾಯ್ಡ್ ಆಗುತ್ತೆ ಸುಮಾರು ನೋಡಿ. 1000 ಲೀಟ್ರದ್ದು ಓವರ್ ಹೆಡ್ ಟ್ಯಾಂಕ್ ಇದು ನೋಡಿ. ಇವರೇ ಪಾರ್ಟಿ ಹಾಲ್ ಮಾಡಿದ್ದು ಇದು ಮಂಗಳೂರು ಟೈಲ್ಸಲ್ಲಿ.